ಹಿಂದೂ ಸಂಪ್ರದಾಯದಲ್ಲಿ ಹೋಳಿ ಹಬ್ಬಕ್ಕೆ ವಿಶಿಷ್ಟ ಸ್ಥಾನವಿದೆ. ಪ್ರತಿವರ್ಷ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆಯಂದು ಹೋಳಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಕೆಟ್ಟದ ಮೇಲೆ ಒಳ್ಳೆಯದು ಜಯ ಸಾಧಿಸಿದ ಸಂಕೇತವಾಗಿ ಹೋಳಿಯನ್ನು ಚಿಕ್ಕವರು ದೊಡ್ಡವರು ಎಂಬ ಭೇದವಿಲ್ಲದೆ ಪರಸ್ಪರ ಬಣ್ಣಗಳನ್ನು ಎರಚಿಕೊಂಡು ಸಂಭ್ರಮದಿಂದ ಆಚರಿಸುತ್ತಾರೆ. ಹಾಗಾದ್ರೆ ಈ ಹೋಳಿ ಹಬ್ಬವನ್ನು ಏಕೆ ಆಚರಿಸುತ್ತಾರೆ? ಹೋಳಿಕ ಯಾರು? ರಾಧಾಕೃಷ್ಣರಿಗೆ ಹೋಳಿಯೊಂದಿಗಿನ ಸಂಬಂಧವೇನು? ಹೋಳಿಯನ್ನು ಕಾಮದಹನ ಎಂದು ಏಕೆ ಕರೆಯುತ್ತಾರೆ? ಹೋಳಿ ದಿನ ಯಾವ ದೇವರನ್ನು ಪೂಜಿಸಬೇಕು? ಹೋಳಿ ಹಬ್ಬಕ್ಕೆ ಸಂಬಂಧಿಸಿದ ಇಂತಹ ಅನೇಕ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಳ್ಳೋಣ. ಹೋಳಿ ಹಬ್ಬದ ಆಚರಣೆಯ ಹಿಂದೆ ಪುರಾಣಗಳಲ್ಲಿ ಒಂದು ಕಥೆ ಇದೆ. ಪುರಾತನ ಕಾಲದಲ್ಲಿ ವೈಕುಂಠದ ದ್ವಾರಪಾಲಕರಾಗಿದ್ದ ಜಯ ಮತ್ತು ವಿಜಯರು ವಿಷ್ಣುವಿನ ದರ್ಶನಕ್ಕೆ ಬಂದ ಬ್ರಹ್ಮನ ಮಾನಸಪುತ್ರರಾದ ಸನತ್ಕುಮಾರರನ್ನು ಅಹಂಕಾರದಿಂದ ಒಳಗೆ ಬಿಡದೆ ತಡೆಯುತ್ತಾರೆ. ಇದರಿಂದ ಕೋಪಗೊಂಡ ಸನತ್ಕುಮಾರರು, ನೀವು ಭೂಲೋಕದಲ್ಲಿ ಅಸುರರಾಗಿ ಜನಿಸಿರಿ ಎಂದು ಶಪಿಸುತ್ತಾರೆ. ಶಾಪದಿಂದ ದುಃಖಗೊಂಡ ಜಯ ವಿಜಯರು ತಮ್ಮ ತಪ್ಪನ್ನು ಅರಿತು ಕ್ಷಮೆ ಕೇಳುತ್ತಾರೆ. ಆಗ ಸನತ್ಕುಮಾರರು, ನಾವು ನೀಡಿದ ಶಾಪವನ್ನು ಹಿಂತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಆದರೆ ನಿಮಗೆ 7 ಆಯ್ಕೆಗಳಿವೆ. ವಿಷ್ಣು ಭಕ್ತರಾಗಿ 7 ಜನ್ಮಗಳು ಪಡೆಯಬೇಕೋ ಅಥವಾ ವಿಷ್ಣುವಿನ ಶತ್ರುಗಳಾಗಿ 3 ಜನ್ಮಗಳಲ್ಲಿ ಶಾಪವನ್ನು ಅನುಭವಿಸಿ ವೈಕುಂಠಕ್ಕೆ ಮರಳಬೇಕೋ ಆಯ್ಕೆ ಮಾಡಿ ಎಂದು ಹೇಳುತ್ತಾರೆ. ಜಯ ವಿಜಯರು 7 ಜನ್ಮಗಳ ಕಾಲ ವಿಷ್ಣುವಿನಿಂದ ದೂರ ಇರಲು ಸಾಧ್ಯವಿಲ್ಲವೆಂದು 3 ಜನ್ಮಗಳಲ್ಲಿ ಶತ್ರುಗಳಾಗಿ ಜನಿಸುವುದನ್ನು ಆಯ್ಕೆ ಮಾಡುತ್ತಾರೆ. ಮೊದಲ ಜನ್ಮದಲ್ಲಿ ಅವರು ದಿತಿ ಕಶ್ಯಪರಿಗೆ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪುಗಳಾಗಿ ಜನಿಸುತ್ತಾರೆ. ಹಿರಣ್ಯಾಕ್ಷನು ಬ್ರಹ್ಮನ ತಪಸ್ಸು ಮಾಡಿ ದೇವರು, ಮಾನವರು ಅಥವಾ ಮೃಗಗಳಿಂದ ಮರಣವಾಗದ ವರವನ್ನು ಪಡೆಯುತ್ತಾನೆ. ವರದ ಗರ್ವದಿಂದ ಭೂಮಿಯನ್ನು ಸಮುದ್ರದಲ್ಲಿ ಮರೆಮಾಡುತ್ತಾನೆ. ಆಗ ಭೂದೇವಿ ವಿಷ್ಣುವನ್ನು ಪ್ರಾರ್ಥಿಸುತ್ತಾಳೆ. ವಿಷ್ಣು ವರಾಹ ಅವತಾರ ತಾಳಿ ಹಿರಣ್ಯಾಕ್ಷನನ್ನು ಸಂಹರಿಸಿ ಭೂಮಿಯನ್ನು ಉಳಿಸುತ್ತಾನೆ. ತಮ್ಮ ಸಹೋದರನ ಮರಣದಿಂದ ಕೋಪಗೊಂಡ ಹಿರಣ್ಯಕಶಿಪು ಬ್ರಹ್ಮನ ತಪಸ್ಸು ಮಾಡಿ ಮನೆ ಹೊರಗೆ, ಭೂಮಿ ಆಕಾಶದಲ್ಲಿ ಹಗಲು ರಾತ್ರಿ ದೇವ, ಮಾನವ, ದಾನವರಿಂದ ಮರಣವಾಗದ ವರವನ್ನು ಪಡೆಯುತ್ತಾನೆ. ಅವನ ಪತ್ನಿ ಲೀಲಾವತಿ ಗರ್ಭಿಣಿಯಾಗಿದ್ದಾಗ ಇಂದ್ರನು ಆಕೆಯನ್ನು ಕೊಂಡೊಯ್ಯಲು ಯತ್ನಿಸಿದಾಗ ನಾರದರು ತಡೆಯುತ್ತಾರೆ. ನಾರದರು ಆಶ್ರಮದಲ್ಲಿ ವಿಷ್ಣುವಿನ ಕಥೆಗಳನ್ನು ಹೇಳುವುದರಿಂದ ಗರ್ಭದಲ್ಲಿದ್ದ ಪ್ರಹ್ಲಾದನಲ್ಲಿ ವಿಷ್ಣು ಭಕ್ತಿ ಬೆಳೆಯುತ್ತದೆ. ಹಿರಣ್ಯಕಶಿಪು ತನ್ನ ಮಗ ಪ್ರಹ್ಲಾದ ವಿಷ್ಣುವನ್ನು ಭಜಿಸುತ್ತಿರುವುದನ್ನು ಕಂಡು ಕೋಪಗೊಂಡು ಅವನನ್ನು ಕೊಲ್ಲಲು ಹಲವು ಪ್ರಯತ್ನಗಳನ್ನು ಮಾಡುತ್ತಾನೆ. ಆದರೆ ಪ್ರತಿ ಸಾರಿ ವಿಷ್ಣು ಅವನನ್ನು ರಕ್ಷಿಸುತ್ತಾನೆ. ಕೊನೆಗೆ ತನ್ನ ಸಹೋದರಿ ಹೋಳಿಕಳಿಗೆ ಪ್ರಹ್ಲಾದನನ್ನು ಬೆಂಕಿಯಲ್ಲಿ ಹಾಕಿ ಕೊಲ್ಲಲು ಹೇಳುತ್ತಾನೆ. ಹೋಳಿಕಗೆ ಬೆಂಕಿಯಲ್ಲಿ ಸುಡದ ವರವಿತ್ತು. ಆದರೆ ವಿಷ್ಣು ಮಾಯೆಯಿಂದ ಆಕೆಯ ವಸ್ತ್ರ ಹಾರಿ ಹೋಗಿ ಹೋಳಿಕ ಸುಟ್ಟು ಹೋಗುತ್ತಾಳೆ. ಪ್ರಹ್ಲಾದನು ರಕ್ಷಿಸಲ್ಪಡುತ್ತಾನೆ. ಅದರಿಂದ ಅಧರ್ಮದ ಮೇಲೆ ಧರ್ಮದ ಜಯದ ಸಂಕೇತವಾಗಿ ಹೋಳಿಯನ್ನು ಆಚರಿಸಲಾಗುತ್ತದೆ. ಹೋಳಿಯನ್ನು ಕಾಮದಹನ ಎಂದು ಕರೆಯುತ್ತಾರೆ. ತಾರಕಾಸುರನು ಶಿವನ ಪುತ್ರನಿಂದಲೇ ಮರಣವಾಗುವ ವರವನ್ನು ಪಡೆದಿದ್ದ. ಸತೀ ವಿಯೋಗದಿಂದ ಶಿವನು ಧ್ಯಾನದಲ್ಲಿದ್ದ. ದೇವತೆಗಳು ಮನ್ಮಥನನ್ನು ಕಳುಹಿಸಿ ಶಿವನಲ್ಲಿ ಪಾರ್ವತಿಗ ಪ್ರೀತಿ ಮೂಡಿಸಲು ಪ್ರಯತ್ನಿಸಿದರು. ಮನ್ಮಥನು ಬಾಣ ಹಾರಿಸಿದಾಗ ಶಿವನು ಕೋಪದಿಂದ 3ನೇ ಕಣ್ಣು ತೆರೆದು ಅವನನ್ನು ಭಸ್ಮ ಮಾಡಿದನು. ರತಿಯ ಬೇಡಿಕೆಗೆ ಮನ್ಮಥನಿಗೆ ಆತ್ಮರೂಪದಲ್ಲಿ ಜೀವ ನೀಡಿದನು. ಈ ಘಟನೆ ಹೋಳಿ ದಿನ ನಡೆದಿತ್ತೆಂದು, ಆದ್ದರಿಂದ ಕಾಮದಹನ ಎಂದು ಕರೆಯುತ್ತಾರೆ. ಹೋಳಿ ದಿನ ಬಣ್ಣಗಳನ್ನು ಎರಚಿಕೊಳ್ಳುವ ಸಂಪ್ರದಾಯಕ್ಕೂ ಒಂದು ಕಥೆಯಿದೆ. ಗೋಕುಲದಲ್ಲಿ ಬೆಳೆದ ಕೃಷ್ಣನನ್ನು ಕೊಲ್ಲಲು ಕಂಸನು ಪೂತನಿಯನ್ನ ಕಳುಹಿಸಿದನು. ವಿಷಪಾಲು ಕುಡಿದ ಕೃಷ್ಣನು ಕಪ್ಪು ವರ್ಣ ಪಡೆದನೆಂಬ ಕಥೆಯಿದೆ. ಕೃಷ್ಣನು ರಾಧೆ ಬೆಳ್ಳಿಯಾಗಿದ್ದಾಳೆ ಎಂದು ಬೇಸರಪಟ್ಟಾಗ ಯಶೋಧ ಅವನಿಗೆ ಬಣ್ಣ ಹಚ್ಚಲು ಹೇಳಿದಳು. ಕೃಷ್ಣನು ರಾಧೆಗೆ ಬಣ್ಣ ಹಚ್ಚಿದನು. ಗೋಪಿಯಲು ಕೃಷ್ಣನಿಗೂ ಬಣ್ಣ ಹಚ್ಚಿದರು. ಇದರಿಂದ ಪರಸ್ಪರ ಬಣ್ಣ ಎರಚುವ ಸಂಪ್ರದಾಯ ಪ್ರಾರಂಭವಾಯಿತು. ರಘು ಮಹಾರಾಜನ ಕಾಲದಲ್ಲಿ ದೂಂಡಿ ಎಂಬ ರಾಕ್ಷಸಿ ಮಕ್ಕಳನ್ನು ಕಾಡುತ್ತಿದ್ದಳು. ಮಕ್ಕಳ ಅಲ್ಲರಿಯಿಂದಲೇ ಅವಳಿಗೆ ಮರಣವಾಗುತ್ತದೆ ಎಂಬ ಶಾಪವಿತ್ತು. ಮಕ್ಕಳು ಸೇರಿ ಅವಳನ್ನು ಓಡಿಸಿ ಕೊಂದ ದಿನವೂ ಹೋಳಿ ದಿನ ಎಂದು ಹೇಳುತ್ತಾರೆ. ವಸಂತ ಕಾಲದಲ್ಲಿ ವಾತಾವರಣ ಬದಲಾವಣೆಯಿಂದ ಚರ್ಮ ಸಮಸ್ಯೆಗಳು ಉಂಟಾಗಬಹುದು. ಅದಕ್ಕಾಗಿ ಹಳದಿ, ಮುದ್ದುಗ ಹೂಗಳಿಂದ ತಯಾರಿಸಿದ ಪ್ರಕೃತಿ ಬಣ್ಣಗಳನ್ನು ಬಳಸುವ ಸಂಪ್ರದಾಯವೂ ಉಂಟಾಯಿತು ಎಂದು ಹೇಳುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ.